Okay, so good morning everyone. Last class naga we discussed on how to perform the delete operation and connection ಅಂತ ಅನ್ನೋದು ಒಂದು ಕಾಮನ್ ಸ್ಟೇಟ್ಮೆಂಟ್ಸ್ ಎಲ್ಲ ಒಂದು ಕಡೆ ಪ್ಲೇಸ್ ಮಾಡಿ ಹೌ ಟು ಆಕ್ಸೆಸ್ ದೋಸ್ ಕಂಟೆಂಟ್ಸ್ ಇನ್ ದ ಆಲ್ ದ ಜೆ ಎಸ್ ಪಿ ಪೇಜಸ್. ಅದಾದಮೇಲೆ ಡೈನಮಿಕಲಿ ನಾವು ಡೇಟಾ ಹೆಂಗೆ ಲೋಡ್ ಮಾಡ್ತೀವಿ ಇನ್ ದ ಸೆಲೆಕ್ಟ್ ಟ್ಯಾಗ್ ದಟ್ ವಿ ಹ್ಯಾವ್ ಸೀನ್ ಇನ್ ದ previous class. So in the today's class we are concentrating on two concepts. One, the how to perform the login operation, and second, login ಆದ್ಮೇಲೆ ಅಂದರೆ once we login using our username and password, next ನಾವು ನಮ್ಮ ಪಾಸ್ವರ್ಡ್ ಹೆಂಗೆ ಚೇಂಜ್ ಮಾಡ್ಕೋಬೇಕು ಅಂಥೇಳಿ these are two concepts what we will be discussing in the today's class. ನೆಕ್ಸ್ಟ್ ಅದಾದಮೇಲೆ we will be concentrating on ಲಾಸ್ಟ್ ಕ್ಲಾಸ್ನಾಗ ವಿ ಹ್ಯಾಡ್ ಮಾಡಿಫೈಡ್ ದ ಸೇವಿಂಗ್ ಮೆಥಡ್. ಲೈಕ್ ಇಲ್ಲೇನಾಗೈತೆ, ವಿ ಹ್ಯಾವ್ ಸೀನ್ ಡೇಟಾ ನಾವು ಟೇಬಲ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಡೇಟಾ ಸೇವ್ ಮಾಡೋ ಮೆಥಡ್ ಯೂಸ್ ಮಾಡಿದ್ವಿ. ಸೊ ಹೌ ದಟ್ ಇನ್ಫಾರ್ಮೇಷನ್, ಓಕೆ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಟ್ ಫಸ್ಟ್. ಈಗ ನಿನ್ನೆ ಕ್ಲಾಸ್ನಾಗ ನಾವೇನು ಮಾಡಿದ್ವಿ, ಡೈನಮಿಕಲಿ ವಿ ಹ್ಯಾವ್ ಟು ಲೋಡ್ ದ ಡೇಟಾ ಇನ್ಸೈಡ್ ದ ಡ್ರಾಪ್ ಡೌನ್ ಲಿಸ್ಟ್. ಸೊ ಡ್ರಾಪ್ ಡೌನ್ ಲಿಸ್ಟ್ ಒಳಗೆ ಸೇವ್ ಆದಾಗ ಲೆಟ್ ಅಸ್ ಸಿ ಹೌ ಎಕ್ಸಾಕ್ಟ್ಲಿ ಇಟ್ ವರ್ಕ್ಸ್. Now to start with, first you can check select star from TBL register. There is no data, so now first on the information register martini, and then we will see what is the change we have to do in our application. So directly you can type the URL register.jsp, and we'll take it in other browser other than this Internet Explorer. So let me add the details in this. So here I'll select his course and his password, click on register, the data will be registered and it will show success message. Okay, and click ಮಾಡ್ತೀನಿ, it will come back. So ಈಗ ಸಪೋಸ್ ನಾ ಸರ್ಚ್ ಮೆಥಡ್ ಯೂಸ್ ಮಾಡ್ತೀನಿ ಅಂತ ಇಟ್ಕೊಳ್ರಿ. I'll use the display first. We'll use the display. So display ಅಂತ ಕೊಟ್ಟಾಗ it will show a error. ಓಕೆ, ವಿ ಹ್ಯಾವ್ ಟು ಚೇಂಜ್ ಹಿಯರ್. ಯಾಕಂದ್ರೆ ಮೊದಲು ನಾವಲ್ಲಿ ಕೋರ್ಸ್ ಅಂತ ಕಾಲಮ್ ಕ್ರಿಯೇಟ್ ಮಾಡಿದ್ವಿ, ದಟ್ ಶುಡ್ ಬಿ ನಾವು ಮಾಡಿಫೈಡ್ ಟು ಕೋರ್ಸ್ ಐ ಡಿ. ಯಾಕಂದ್ರೆ ಟಿ ಬಿ ಎಲ್ ಸ್ಟೂಡೆಂಟ್ ರಿಜಿಸ್ಟರ್ನಾಗ ದಿಸ್ ಚೇಂಜ್ ಹ್ಯಾಸ್ ಟೇಕನ್ ಪ್ಲೇಸ್. ಸೊ ಹಿಯರ್ ವಿಲ್ ಮೇಕ್ ಯೂಸ್ ಆಫ್ ಕೋರ್ಸ್ ಐ ಡಿ. ಬಟ್ ಇಫ್ ಯು ರಿಮೆಂಬರ್, ಕೋರ್ಸ್ ನಾವು ಈ ಟಿ ಬಿ ಎಲ್ ರಿಜಿಸ್ಟರ್ನ ಕೋರ್ಸ್ ಐ ಡಿ ಸ್ಟೋರ್ ಮಾಡೋದ್ರಿಂದ when you retrieve the data, it will not show me the course name, it is showing me the course ID which is 3. ಸೊ ನನಗೆ ಅಲ್ಲಿ ಕೋರ್ಸ್ ನೇಮ್ ಬೇಕಾಗ್ತದೆ ಅಂತಂದ್ರೆ ಐ ಟೋಲ್ಡ್ ಯು ದ ಕಾನ್ಸೆಪ್ಟ್ ಆಫ್ ಇನ್ನರ್ ಜಾಯಿನ್ಸ್ ಕಾನ್ಸೆಪ್ಟ್ನ ಇನ್ನರ್ ಜಾಯಿನ್ಸ್ ಹೇಳಿದ್ದೆ. ಹಿಯರ್ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ದ ಇನ್ನರ್ ಜಾಯಿನ್ ಕಾನ್ಸೆಪ್ಟ್ ಇನ್ ದಿಸ್ ಕೇಸ್. ಸೊ ಇನ್ನರ್ ಜಾಯಿನ್ ಕಾನ್ಸೆಪ್ಟ್ ಹಾಕಿದ್ರಿ ಅಂತಂದ್ರೆ ಕೋರ್ಸ್ ಬದಲು ಯು ವಿಲ್ ಗೆಟ್ ದ ಕೋರ್ಸ್ ಕೋರ್ಸ್ ಐ ಡಿ ಬದಲು ಯು ವಿಲ್ ಗೆಟ್ ದ ಕೋರ್ಸ್ ನೇಮ್ ಇನ್ ದಿಸ್ ಕೇಸ್. ಸೊ if you remember the concept of inner join, it is a dot student name, a dot email id, a dot mobile number, a dot gender. Course id badlu it is b dot course name. TBL MST course in the column name mention madini, I want a course name there. Created on is a dot from TBL register as a inner join TBL MST course as B, where ಬದಲು ಅಲ್ಲಿ ಆನ್ ಕಂಡೀಷನ್ ಇರ್ತದೆ. ಸೊ ಆನ್ ಕಂಡೀಷನ್ನಾಗ ಎ ಡಾಟ್ ಸಾಫ್ಟ್ ಡಿಲೀಟ್ ಈಕ್ವಲ್ ಟು 0, ಆರ್ಡರ್ ಬೈನು ಎ ಡಾಟ್ ಇರ್ತದೆ. ಇಲ್ಲಿ ಇನ್ನೊಂದು ಕಂಡೀಷನ್ ಹಾಕಬೇಕು, ದಟ್ ಈಸ್ ಆ್ಯಂಡ್ ಪ್ರೈಮರಿ ಕೀ ಟೇಬಲ್ ಆ್ಯಂಡ್ ಪ್ರೈಮರಿ ಕೀ ಕಾಲಮ್ ಆ್ಯಂಡ್ ಫಾರಿನ್ ಕೀ ಕಾಲಮ್ ಶುಡ್ ಬಿ ಮ್ಯಾಚ್ಡ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ಎ ಡಾಟ್ course id equal to b dot course id. So here we are matching the course ids. Save ಮಾಡ್ರಿ, refresh the web page, and now it will show me the error course id is not
ಫೌಂಡ್ ಓಕೆ ಡಿಸ್ಪ್ಲೇ ಒಳಗೆ ಚೇಂಜ್ ಮಾಡಬೇಕಿಲ್ಲಿ ನಾವು ಐ ಡೋಂಟ್ ಹ್ಯಾವ್ ಕೋರ್ಸ್ ಐ ಡಿ ಸೊ ಇಟ್ ಈಸ್ ಕೋರ್ಸ್ ನೇಮ್ ಸೊ ಕೋರ್ಸ್ ನೇಮ್ ಮೆನ್ಷನ್ ಮಾಡ್ತೀನಿ ರಿಟ್ರೀವ್ ಮಾಡಬೇಕಾದಾಗ ರಿಫ್ರೆಶ್ ದ ವೆಬ್ ಪೇಜ್ ಆ್ಯಂಡ್ ನೌ ಯು ಕ್ಯಾನ್ ಸಿ ಆ 3 ಬದಲು ಯು ಆರ್ ಗೆಟಿಂಗ್ ದ course name in that particular place. Same thing we have to display, we have to make change for the search operation. Now search and delete code bardidvi in search. Let me check the code name. It is delete and kottidada. So let me give delete. So here if I search for Sachin, it is redirecting to index page. ಅಲ್ಲಿ ಒಂದು ಸ್ವಲ್ಪ ಪೇಜ್ ನೇಮ್ ಚೇಂಜ್ ಮಾಡಿದ್ದೆ. ಸೊ ಆ್ಯಕ್ಷನ್ ಶುಡ್ ಬಿ ಟು ದ ಸರ್ಚ್ ಪೇಜ್ delete page. Delete even here when the data, okay, that is correct. So refresh the page, search for Sachin, search ಮಾಡಿದ್ವಿ, ಸೇಮ್ ಎರರ್ ಕೋರ್ಸ್ ಫೀಲ್ಡ್ ಇಲ್ಲ ಅಂತ ಹೇಳಿಗತ್ತನ. So here also we should write the same query with additional condition. Like ಇಲ್ಲಿ ಏನು ಬರ್ತದೆ, we have to use a dot student name, a dot email id, a dot mobile number, a dot gender, here course name, and it is b dot, and after that created onige a dot tbl register as a inner join TBL MST course as B, where condition badlo it is on condition a dot soft delete, then it is a dot student name or a dot gender or a dot course illi course name ಬೇಕಂತ ಹೇಳೋಣ. So it is B dot course name equal to the search operation, and that's it. ಇಷ್ಟು ಕೊಟ್ಟರೆ ಸಾಫ್ಟ್ ಡಿಲೀಟ್ ಅಂತ ಆ್ಯಡ್ ಮಾಡಿ. ಓಕೆ, ವಿ ಹ್ಯಾವ್ ಆ್ಯಡೆಡ್ ದ ಸಾಫ್ಟ್ ಡಿಲೀಟ್. ಆ್ಯಂಡ್ ವೆನ್ ಯು ಆರ್ ರಿಟ್ರೀವಿಂಗ್ ದ ಡೇಟಾ ಹಿಯರ್ ಯು ಶುಡ್ ಹ್ಯಾವ್ ಕೋರ್ಸ್ ನೇಮ್ ಫೀಲ್ಡ್. ಸೇವ್ ಮಾಡಿರಿ ಆ್ಯಂಡ್ ರಿಫ್ರೆಶ್ ದ ವೆಬ್ ಪೇಜ್. ಆ್ಯಂಡ್ ನೌ ಯು ಕ್ಯಾನ್ ಸಿ ದೆರ್ ಆರ್ ಮಲ್ಟಿಪಲ್ ಸಚಿನ್ಸ್. ಯಾಕಂತಂದ್ರೆ ಯು ಫಾರ್ಗಾಟ್ ಟು ಮ್ಯಾಚ್ ದ ಪ್ರೈಮರಿ ಕೀ ವಿತ್ ದ ಫಾರಿನ್ ಕೀ ಆಟ್ರಿಬ್ಯೂಟ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ಆ ಕಂಡೀಷನ್ ಕಂಪಲ್ಸರಿ ಕಂಡೀಷನ್ನಾಗ ಬರ್ತದೆ. ಸೊ ಇಲ್ಲಿ ಎಷ್ಟು ಆರ್ ಕಂಡೀಷನ್ಸ್ ಅವ, ಕಾನ್ಸಂಟ್ರೇಟ್ ಆನ್ ದಿಸ್. ನಾ ಹಿಯರ್ ಸಾಫ್ಟ್ ಡಿಲೀಟ್ ಕಂಪಲ್ಸರಿ ಅದ. ಸೊ ವಾಟ್ ಐ ವಿಲ್ ಡೂ ಇಸ್ ಆ್ಯಂಡ್ a dot course id equal to b dot course id and ಅಂತ ಹಾಕಿ ಇವು ಉಳಿದು ಎಲ್ಲ ಕಂಡೀಷನ್ಸ್ ಇವೇನು ಆರ್ ಕಂಡೀಷನ್ನಾಗವ ಆಲ್ ದೀಸ್ ವಿಲ್ ಬಿ ಪುಟ್ ಇನ್ಸೈಡ್ ದ ಬ್ರ್ಯಾಕೆಟ್. ಯಾಕೆ ಬ್ರ್ಯಾಕೆಟ್ನ ಹಾಕ್ತೀವಿ ಅಂತಂದ್ರೆ ಇವು ಇಷ್ಟರದ್ದು ಯಾವುದಾದ್ರೂ ಒಂದು ಕಂಡೀಷನ್ ಟ್ರೂ ಇದ್ರೆ ಸಾಕು ನಂಗೆ. ಅದ್ರ ಸಲುವಾಗ ವಿ ಹ್ಯಾವ್ ಟು ಪುಟ್ ಎವ್ರಿಥಿಂಗ್ ಆಲ್ ದ ಆರ್ ಕಂಡೀಷನ್ಸ್ ಇನ್ ಒನ್ ಬ್ರ್ಯಾಕೆಟ್. ಸೊ ಆರ್ ಕಂಡೀಷನ್ನಾಗ ಯಾವುದೇ ಒಂದು ಮ್ಯಾಚ್ ಆದರೂ ಸಾಕು ನಮಗೆ, ಬಟ್ ಇವು ಎರಡು ಕಂಡೀಷನ್ಸ್ ಕಂಪಲ್ಸರಿ ಅದ. ದಟ್ ಇಸ್ ಸಾಫ್ಟ್ ಡಿಲೀಟ್ 0 ಇರಬೇಕು, ಕೋರ್ಸ್ ಐ ಡಿ ಶುಡ್ ಬಿ ಮ್ಯಾಚ್ಡ್. ಸೊ ಅವೆರಡಕ್ಕೆ ಆ್ಯಂಡ್ ಹಾಕ್ಕೊಂಡು ಆರ್ ಕಂಡೀಷನ್ಸಿಗೆಲ್ಲ ಒಂದು ಬ್ರ್ಯಾಕೆಟ್ ಒಳಗೆ ಹಾಕ್ತೀವಿ, ಬಿಕಾಸ್ ದಟ್ ಈಸ್ ಆಪ್ಷನಲ್ ಇನ್ ದಿಸ್ ಕೇಸ್. ಸೇವ್ ದಿಸ್, refresh the web page, and you'll get only one record, and here you are getting the course name. So ಇದು ಆ್ಯಕ್ಚುಲಿ ನಿಮಗೆ ಫಸ್ಟಿಗೆ ಸ್ಪ್ಲಿಟ್ ಮಾಡೋದು ಹೇಳ್ಕೊಟ್ಟಿರಲಿಲ್ಲ, ಅದರ ಸಲುವಾಗಿ ಐ ಹ್ಯಾಡ್ ನಾಟ್ ರಿಟರ್ನ್ ದಟ್. ಐ ಕೆಪ್ಟ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್ ಇನ್ ದಿಸ್. ಬಟ್ ಯಾವಾಗ ನೀವು ಮಾಸ್ಟರ್ ಟೇಬಲ್ ಎಲ್ಲ ಕ್ರಿಯೇಟ್ ಮಾಡ್ತೀರಿ, ಕಂಪಲ್ಸರಿ ಜಾಯಿನ್ಸ್ ಕಾನ್ಸೆಪ್ಟ್ ಥ್ರೂನೇ ಯು ಹ್ಯಾವ್ ಟು ಪರ್ಫಾರ್ಮ್ ದ ಆಪರೇಷನ್ಸ್ ಇನ್ ದಿಸ್ ಕೇಸ್. So this was about the changes that we were supposed to do from the previous class. Now today's class, now we will start with how to perform the login operation in this case. So login operation perform ಮಾಡಲಿಕ್ಕೆ we need to have one web page. ಯೂಶಲಿ ನಮ್ಮ ಲಾಗಿನ್ ಫಸ್ಟ್ ಪ್ರಾಜೆಕ್ಟ್ ರನ್ ಮಾಡಿದ ತಕ್ಷಣ ಲಾಗಿನ್ ಪೇಜೇ ಫಸ್ಟ್ ಬರಬೇಕು ಅಂತಂದ್ರೆ ವಿ ಕ್ರಿಯೇಟ್ ಎ ಪೇಜ್ ವಿತ್ ದ ನೇಮ್ ಇಂಡೆಕ್ಸ್. ನೆನಪಿಟ್ಕೋರಿ, ಯಾವುದೇ ಒಂದು ಪ್ರಾಜೆಕ್ಟ್ ಒಳಗೆ ಜಾವಾ ಇರಲಿ ಅಥವಾ PHP ಇರಲಿ, ಪೈಥಾನ್ ಇರಲಿ, ಇಂಡೆಕ್ಸ್ ಅಂತನೋ ಫೈಲ್ ಇತ್ತು ಅಂತಂದ್ರೆ, ನಾಟ್ ಪೈಥಾನ್ ಆ್ಯಕ್ಚುಲಿ, ಜಾವಾ ಆ್ಯಂಡ್ PHP ಸ್ಪೆಷಲಿ, ಇಂಡೆಕ್ಸ್ ಅಂತ ಅನ್ನೋದು ಯಾವುದರ ಫೈಲ್ ಹೆಸರಿತ್ತು ಅಂತಂದ್ರೆ ನಿಮ್ಮದು ಟಾಮ್ ಕ್ಯಾಟ್ ಸರ್ವರ್ ಅಥವಾ ಗ್ಲಾಸ್ ಫಿಶ್ ಸರ್ವರ್ ಬೈ ಡಿಫಾಲ್ಟ್ ದೇ ವಿಲ್ ರನ್ ದಟ್ ಪರ್ಟಿಕ್ಯುಲರ್ ಪೇಜ್ ಇನ್ ದ ಬಿಗಿನಿಂಗ್. ಸೊ ಹೀಗಾಗಿ ನಂದು ಲಾಗಿನ್ ಪೇಜ್ನ ಯಾವತ್ತಿಗೂ ಏನು ಮಾಡ್ತೀನಿ ಅಂತಂದರೆ ದಟ್ ವಿಲ್ ಬಿ ಕೆಪ್ಟ್ ಆ್ಯಸ್ ಅ index.jsp ಅಂತನೋ ಪೇಜ್ ಇರ್ತದೆ.
ಸೊ I've created a index ಅಂತೇಳಿ. Okay, so inside this remove this hello world, and here I will give a title tag as login, and here we design a login operation. ಸೊ ಲಾಗಿನ್ ಆಪ್ರೇಷನ್ ಪರ್ಫಾರ್ಮ್ ಮಾಡಬೇಕು ಅಂತಂದ್ರೆ ನಿಮ್ಮದು ಟೇಬಲ್ನಾಗ ಪ್ರೈಮರಿ ಕೀ ಯಾವುದಕ್ಕೆ ಕೊಟ್ಟಿರಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಟ್ ಈಸ್ DESC register, and very good, we forgot to mention the primary key attribute in this. Anyways, the choice is ours, so we can make mobile number as a primary key in this. So mobile number ige I'll keep it as a primary key. So mobile number primary key aaytu andre you have to take the input as mobile number and password in this. So in form design naga ಎರಡು text box irtava, one the text box to take the mobile number from the user, and second text box to take the password, and obvious last submit ಮತ್ತು cancel button ಎರಡು we have to mention. So everything we put it inside on the h3 title tag, mention it as login, and then start with the form tag name equal to frm login, method is equal to post, action is equal to ಈಗ ಇದು ಯೂಸರ್ ನೇಮ್ ಪಾಸ್ವರ್ಡ್ನ ಎಂಟರ್ ಮಾಡಿದ್ದು ಕರೆಕ್ಟ್ ಅದನ್ನ ಇಲ್ಲ ಯಾವ JSP ಪೇಜ್ ಚೆಕ್ ಮಾಡ್ತಾನೆ that should be mentioned inside the action property in this case. So action property ಒಳಗೆ I will give check login.jsp ಇದು ಪೇಜ್ ನಾವು ಕ್ರಿಯೇಟ್ ಮಾಡಿ ಅಲ್ಲಿ ನಾವು ಲಾಗಿನ್ ಆಪರೇಷನ್ ಕೋಡ್ we will be writing in this case. So inside this make use of a table tag with align center and take a border of 1. ಇದು bootstrap ಅದು ಯೂಸ್ ಮಾಡಿದ್ರಿ ಅಂತಂದರೆ you don't need to have this. Just to save the time I am using this old method of writing a form design. td close of td, inside this we will take the first value, that is we will take the mobile number salvaga. So use mobile number in on td, input type equal to number, name is equal to txt mobile number, and then placeholder, enter mobile number, ಕಂಪಲ್ಸರಿ ಫೀಲ್ಡ್ ಅದ. ಸೊ ರಿಕ್ವೈರ್ಡ್ ನೀವು ಯಾವುದೇ ಕಾಲಮಿಗೆ ರಿಕ್ವೈರ್ಡ್ ಅಂತನೋ ಆಪ್ಷನ್ ಯೂಸ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಕಂಪಲ್ಸರಿ ಸ್ಟಾರ್ಟಿಂಗ್ನಾಗ ಒಂದು ಫಾಂಟ್ ಟ್ಯಾಗ್ ಹಾಕಿ ಪುಟ್ ಸ್ಟಾರ್ ಮಾರ್ಕ್, ಕಲರ್ ಈಕ್ವಲ್ ಟು ರೆಡ್, ಆ್ಯಂಡ್ ಕೆಳಗೆ ಇನ್ಪುಟ್ ಅದ ವಿ ಹ್ಯಾವ್ ದಿಸ್, and I want autocomplete should be off, autocomplete equal to off, autofocus to be on. So this is for taking the mobile number. One more tr in that 2 tds, password no compulsory field ada, so you can have this and password, input type equal to text, type equal to password, name is equal to txt password, and placeholder is equal to enter password, required field, and close out this. We don't require autocomplete off ಅಂತ ಅನ್ನೋದು ಬೇಕಾಗಲ್ಲ, ಬಿಕಾಸ್ ಟೈಪ್ ಈಕ್ವಲ್ ಟು ಪಾಸ್ವರ್ಡ್ ಕೊಟ್ಟರೆ ಅಂತಂದ್ರೆ ದ ಬ್ರೌಸರ್ ವಿಲ್ ನೆವರ್ ಗಿವ್ ಅ ಪಾಪಪ್ ವಿಂಡೋ, ಏನು ಮಾಡಿದ್ರು ಅಲ್ಲಿ ಆಪ್ಷನ್ಸ್ ತೋರ್ಸಂಗಿಲ್ಲ. ಸೊ ಹಿಂಗಾಗಿ
autocomplete off is not required for password, but apart from password ನಿಮ್ದು ಟೆಕ್ಸ್ಟ್ ಬಾಕ್ಸ್ ಟೈಪ್ ಟೆಕ್ಸ್ಟ್ ಇರ್ಬೋದು, ಟೈಪ್ ನಂಬರ್ ಇರ್ಬೋದು, ಟೈಪ್ ಡೇಟ್ ಇರ್ಬೋದು, all the different types of input tags, it compulsory requires auto complete off in this case. And now we will design the submit button and reset options. So use only one TD. ಯಾವಾಗೆ ನೆನಪಿಟ್ಕೊರಿ, this is a common thing that you should remember every time. Whenever you are using the input type submit and input type reset, only one column should be used. Compulsory call span equal to 2, align center. Always remember this. Suppose table tag use ಮಾಡ್ಲಿಕತ್ತಿದ್ರಿ ಅಂದ್ರೆ bootstrap ಯೂಸ್ ಮಾಡ್ಲಿಕತ್ರ it is not required. ಅವು ಎರಡು input type submit and input type reset should be put inside the center tag, so that ನಿಮ್ದು ಫಾರ್ಮ್ ಡಿಸೈನ್ ಎಷ್ಟಿರುತ್ತೆ ಎಕ್ಸಾಕ್ಟ್ ಸೆಂಟರ್ನಾಗ you will get the both the buttons in this case. Suppose if you are using a table tag, in that case ಅವು ಎರಡು ಇನ್ಪುಟ್ ಟೈಪ್ ಸಬ್ಮಿಟ್, ಈಗ ಎಷ್ಟೋ ಪ್ರಾಜೆಕ್ಟ್ಸ್ಗಳನ್ನ ನೋಡೇನ್ರಿ ಬೇರೆ ಇನ್ಸ್ಟಿಟ್ಯೂಟ್ ಅವ್ರು ಏನು ಮಾಡ್ತಾರೆ, ಎರಡು ಬಟನ್ಸ್ ಇದ್ದು ಅಂದರೆ ಒಂದು ಟಿ ಡಿ ಒಂದು ಬಟನ್, ಇನ್ನೊಂದು ಟಿ ಡಿ ಒಳಗೆ ಇನ್ನೊಂದು ಬಟನ್, ಈ ಟೈಪ್ನ ಯೂಸ್ ಮಾಡ್ತಾರೆ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಹೋಪ್ಲೆಸ್ ವೇ ಆಫ್ ಡಿಸೈನಿಂಗ್ ದ ವೆಬ್ ಪೇಜ್. ನೆನಪಿಟ್ಕೊಂಡ್ಬಿಟ್ರೆ, ವೆನ್ ಎವರ್ ಯು ಆರ್ ಯೂಸಿಂಗ್ ಅ ಇನ್ಪುಟ್ ಟೈಪ್ ಈಕ್ವಲ್ ಟು ರೀಸೆಟ್ ಆ್ಯಂಡ್ ಇನ್ಪುಟ್ ಟೈಪ್ ಈಕ್ವಲ್ ಟು ಸಬ್ಮಿಟ್, ಕಂಪಲ್ಸರಿ ಓನ್ಲಿ ಒನ್ ಟಿ ಡಿ ವಿತ್ ಕಾಲ್ ಸ್ಪ್ಯಾನ್ 2. ದಟ್ ಡಿಪೆಂಡ್ಸ್. ಯಾಕಂದರೆ ಸಮ್ಟೈಮ್ಸ್ ಮ್ಯಾಲೆ ನಾವು ಏನಂತಂದ್ರೆ ಒಂದೇ ಟಿ ಆರ್ನಾಗ 4 ಕಾಲ್ ಸ್ಪ್ಯಾನ್ ಯೂಸ್ ಮಾಡಿ 4 ಟಿ ಡಿ ಯೂಸ್ ಮಾಡಿರ್ತೀವಿ. ಸೊ 4 ಟಿ ಡಿ ಇದ್ದು ಅಂತಂದ್ರೆ ಕಾಲ್ ಸ್ಪ್ಯಾನ್ ಶುಡ್ ಬಿ 4 ಇನ್ ದಿಸ್ ಕೇಸ್. ಸೊ ಮ್ಯಾಲೆ ಎಷ್ಟು ಕಾಲಮ್ಸ್ ಯೂಸ್ ಮಾಡ್ಲಿಕ್ಕತ್ತೀರಿ, ಈ ಸಬ್ಮಿಟ್ ಮತ್ತು ರೀಸೆಟ್ಟಿಗೆ ಒಂದೇ ಕಾಲಮ್ ಹಾಕಿ ಕಾಲ್ ಸ್ಪ್ಯಾನ್ ಶುಡ್ ಬಿ ಎಕ್ಸ್ಟೆಂಡೆಡ್ ಇನ್ ದಿಸ್ ಕೇಸ್. ಆ್ಯಂಡ್ ಇನ್ಸೈಡ್ ದಿಸ್ ಇನ್ಪುಟ್ ಟೈಪ್ ಈಕ್ವಲ್ ಟು ಸಬ್ಮಿಟ್, then it is name equal to btn submit. Put a value property as login and close up this. Same way we need to have one more tag. So input type equal to reset, btn reset, and value we put it as cancel. Suppose if you are using a bootstrap concept use ಮಾಡ್ಲಿಕ್ಕತ್ತಿದ್ರಿ ಅಂತಂದ್ರೆ don't forget to mention the class name in this case. Like input typeಗಳಿಗೆಲ್ಲ class equal to form hyphen control ಬರ್ತದೆ. And for input type submitಗೆ we have class btn success, btn primary, or btn warning, btn danger. So I can use any one of the class in this case. So this forms my login page. Ega if I run my application, it's already executing, I hope, in this. Okay, illa. So let me run the application now. So ಪ್ರತಿ ಸತಿ ಮೊದಲೇ ಆಗ್ತಿತ್ತು page not found ಅಂತ error ಬರ್ತಿತ್ತು, but in this case it will directly show me a login page in this, because I have kept the form name as index ಅಂತ ಕೊಟ್ಟಿದ್ದಕ್ಕೆ default it will show me the login page in this case. And this is how we should follow every time. Now once we have done this, ನಮಗೆ ಅಂತಂದ್ರೆ ಚೆಕ್ ಲಾಗಿನ್ ಅಂತ ನಾವು ಒಂದು ಪೇಜ್ ಬರೀಬೇಕು. ಆ ಚೆಕ್ ಲಾಗಿನ್ ಪೇಜ್ನಾಗ ಇವ ಟೈಪ್ ಮಾಡಿರೋಂಥ ಯೂಸರ್ ನೇಮ್ ಪಾಸ್ವರ್ಡ್ ಅಲ್ಲಿ ಅದನ್ನೇ ಇಲ್ಲ ಚೆಕ್ ಮಾಡಬೇಕು ಇನ್ ದ ಡೇಟಾಬೇಸ್. ಓಕೆ, ಸೊ ಫಾರ್ ದ್ಯಾಟ್ ಲೆಟ್ ಅಸ್ ಆ್ಯಡ್ ಅ ಒನ್ ಮೋರ್ ವೆಬ್ ಪೇಜ್. ಕೀಪ್ ದ ಪೇಜ್ ನೇಮ್ ಆ್ಯಸ್ ಚೆಕ್ ಲಾಗಿನ್. ಪೇಜ್ ನೇಮ್ ಇಲ್ಲಿ ಆ್ಯಕ್ಷನ್ನಾಗ ಏನು ಕೊಟ್ಟಿರ್ತೀರಿ ಸೇಮ್ ಇರಬೇಕು. ಇಷ್ಟು ಹೇಳಿದ್ರು ಪೀಪಲ್ ವಿಲ್ ಮೇಕ್ ಮಿಸ್ಟೇಕ್ಸ್. ಸ್ಟೂಡೆಂಟ್ಸ್ ಅಷ್ಟು ಹೇಳಿದ್ರು ಅವ್ರು ಮಿಸ್ಟೇಕ್ ಮಾಡ್ತಾರೆ ಪೇಜ್ ನೇಮ್ ತಪ್ಪು ಕೊಡಲಿಕ್ಕೆ. ಅದಕ್ಕೆ ನೆನಪಿಟ್ಕೋರಿ, ವೆನ್ ಯು ಆರ್ ಡೂಯಿಂಗ್ ದ ಕೋಡಿಂಗ್ ಪಾರ್ಟ್ ಎಷ್ಟು ಕಾಪಿ ಪೇಸ್ಟ್ ಮಾಡ್ತೀರಿ ಅಷ್ಟು ಮಿಸ್ಟೇಕ್ಸ್ಗಳು ಕಮ್ಮಿ ಆಗ್ತವೆ. ಸೊ ಲೆಟ್ ಮೀ ಕ್ರಿಯೇಟ್ ದಿಸ್ ಪೇಜ್. So login page is created. I don't want all these things. I'll delete everything. First thing that we should add is a include directive tag. Include directive tag naga namda connection.jsp should be retrieved. So ivatlint ಯಾವುದೇ ನೀವು ಕೋಡಿಂಗ್ ಪೇಜ್ ಬರೀಲಿಗತ್ತೀರಿ ಅಂತಂದ್ರೆ ಫಸ್ಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಇನ್ಕ್ಲೂಡ್ ದ
connection.jsp page in this case. ಅದನ್ನು ಆ್ಯಡ್ ಮಾಡಲಿಕ್ಕೆ ವಿ ಮೇಕ್ ಯೂಸ್ ಆಫ್ ಇನ್ಕ್ಲೂಡ್ ಡೈರೆಕ್ಟಿವ್ ಟ್ಯಾಗ್ ವಿತ್ ಫೈಲ್ ಅಂತ ಒಂದು ಆಟ್ರಿಬ್ಯೂಟ್ ಬರ್ತದೆ. ಆ್ಯಂಡ್ ಇನ್ ದ ಫೈಲ್ ಆಟ್ರಿಬ್ಯೂಟ್ ವಿ ಮೆನ್ಷನ್ connection.jsp. ಆ್ಯಂಡ್ ಆಫ್ಟರ್ ದಿಸ್ ಸ್ಕ್ರಿಪ್ಟ್ಲೆಟ್ ಟ್ಯಾಗ್ ಸ್ಟಾರ್ಟ್ ಮಾಡ್ತೇವೆ. ಸ್ಕ್ರಿಪ್ಟ್ಲೆಟ್ ಟ್ಯಾಗ್ನಾಗ ಅಫ್ಕೋರ್ಸ್ you people have written so many scriptlet tag coding in this case. The first thing always remember is using the exception handling methods. ಯಾಕಂದ್ರೆ ಪ್ರಾಜೆಕ್ಟ್ನಾಗ ನೀವು ಎಕ್ಸಿಕ್ಯೂಟ್ ಮಾಡಬೇಕಾದಾಗ ಎಕ್ಸಿಕ್ಯೂಷನ್ನಾಗ ಯು ಮೇ ಗೆಟ್ ಮೆನಿ ಎರರ್ಸ್ ಇನ್ ದಿಸ್ ಕೇಸ್. ಸೊ ಆ ಎರರ್ಸನ್ನು ಅವಾಯ್ಡ್ ಮಾಡಬೇಕು ಅಂತಂದ್ರೆ ವಿ ಆಲ್ವೇಸ್ ಮೇಕ್ ಯೂಸ್ ಆಫ್ ದ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಕಾನ್ಸೆಪ್ಟ್ ವಿಚ್ ಯು ಪೀಪಲ್ ಹ್ಯಾವ್ ಸ್ಟಡಿಡ್ ಇನ್ ಯುವರ್ ಜಾವಾ ಲ್ಯಾಂಗ್ವೇಜ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ a very simple exception handling mechanism we use here. First let us retrieve that data and then we will write the exception handling. Like first string mobile number is equal to ಆ ಟೆಕ್ಸ್ಟ್ ಬಾಕ್ಸ್ನಾಗಿಂದ ತೊಗೊಂಡು ಬರಬೇಕು. ಸೊ ಫಾರ್ ದ್ಯಾಟ್ ವಿ ಮೇಕ್ ಯೂಸ್ ಆಫ್ ರಿಕ್ವೆಸ್ಟ್ ಡಾಟ್ ಗೆಟ್ ಪ್ಯಾರಾಮೀಟರ್ ಡಬಲ್ ಕೊಟೇಶನ್. Again, you people make mistake in writing the name of the text box. ಅದಕ್ಕೆ ನೀವೇನು ಮಾಡಬೇಕು, ಗೋ ಟು ಯುವರ್ ಇಂಡೆಕ್ಸ್ ಪೇಜ್, ದಟ್ ಈಸ್ ಯುವರ್ ಲಾಗಿನ್ ಕೋಡ್, ನೇಮ್ ಏನು ಪ್ರಾಪರ್ಟಿ ಕೊಟ್ಟಿರಿ ಕಾಪಿ ಮಾಡ್ಕೊರಿ, ಪೇಸ್ಟ್ ಮಾಡ್ಕೊರಿ. ದೆನ್ ನೆಕ್ಸ್ಟ್ ಸ್ಟ್ರಿಂಗ್ ಪಾಸ್ವರ್ಡ್ ಇಸ್ ಈಕ್ವಲ್ ಟು ರಿಕ್ವೆಸ್ಟ್ ಡಾಟ್ ಗೆಟ್ ಪ್ಯಾರಾಮೀಟರ್ double quotation naga, go to the login page, whatever the name property you have given, copy the name property, paste it. So always remember, many people make mistake in this. Suppose ನೀವು ಏನಾದರೂ ಅಲ್ಲಿ ತಪ್ಪು ನೇಮ್ ಕೊಟ್ರಿ ಅಂತಂದ್ರೆ ಇಟ್ ವಿಲ್ ನಾಟ್ ಶೋ ಎನಿ ಎರರ್, ಬಟ್ ನಿಮ್ಮ ಡೇಟಾಬೇಸ್ನಾಗ ಏನಂತಂದ್ರೆ ನಲ್ ವ್ಯಾಲ್ಯೂಸ್ಗೂ ಸ್ಟೋರ್ ಆಗ್ತಾವೆ. ಸಪೋಸ್ ಆ ಟೆಕ್ಸ್ಟ್ ಬಾಕ್ಸ್ ನೇಮ್ಗಳು ನೀವು ಇಲ್ಲಿ ತಪ್ಪು ಕೊಟ್ಟಿದ್ರಿ ಅಂತಂದ್ರೆ ಅದಕ್ಕೆ ಕಾಪಿ ಪೇಸ್ಟ್ ಮಾಡಿದ್ರೆ the number of errors will be less. Now after this we have to perform the coding. Database naga adu data adana illa check ಮಾಡಬೇಕು. ಡೇಟಾ ಅದನ್ನು ಇಲ್ಲ ಚೆಕ್ ಮಾಡಲಿಕ್ಕೆ ವಿ ಮೇಕ್ ಯೂಸ್ ಆಫ್ ಅ ಸೆಲೆಕ್ಟ್ ಕಮಾಂಡ್ ಇನ್ ದಿಸ್ ಕೇಸ್. ಲೈಕ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ವೇರ್ ಮೊಬೈಲ್ ನಂಬರ್ ಇಸ್ ಈಕ್ವಲ್ ಟು ಪಾಸ್ವರ್ಡ್ ಇಸ್ ಈಕ್ವಲ್ ಟು ಅಂತ ಕೊಡ್ತೀವಿ. ಕೊಟ್ಟಾಗ ಸಪೋಸ್ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಸೇಮ್ ಇತ್ತು ಅಂತಂದ್ರೆ ಇಟ್ ವಿಲ್ ರಿಟರ್ನ್ ನೆಕ್ಸ್ಟ್ RS ಡಾಟ್ ನೆಕ್ಸ್ಟ್ ವಿಲ್ ರಿಟರ್ನ್ ಟ್ರೂ, ಇಲ್ಲ ಅಂದರೆ ಇಟ್ ವಿಲ್ ರಿಟರ್ನ್ ಫಾಲ್ಸ್. ಸೊ ಅದ್ರ ಸಲಾಗ ಈ ಸೆಲೆಕ್ಟ್ ಕಮಾಂಡ್ ಯೂಸ್ ಮಾಡೋದ್ರಿಂದ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ರಿಸಲ್ಟ್ ಸೆಟ್ ಕಾನ್ಸೆಪ್ಟ್ ಆ್ಯಂಡ್ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ಎಕ್ಸಿಕ್ಯೂಟ್ ಕ್ವೆರಿ ಫಂಕ್ಷನ್. ಅಂದ್ರೆ ನೀವು ಡೇಟಾ ಡಿಸ್ಪ್ಲೇ ಮಾಡಲಿಕ್ಕೆ ಏನು ಕೋಡ್ ಕ್ಲಾಸಸ್ ಯೂಸ್ ಮಾಡಿದ್ರಿ ಸೇಮ್ ಥಿಂಗ್ ವಿ ಹ್ಯಾವ್ ಟು ಡೂ ಇಟ್ ಹಿಯರ್ ಇನ್ ದಿಸ್ ಕೇಸ್. ಬಟ್ ದೋಸ್ ಥಿಂಗ್ಸ್ ಮಸ್ಟ್ ಬಿ ರಿಟರ್ನ್ ಇನ್ಸೈಡ್ ದ ಟ್ರೈ ಕ್ಯಾಚ್. ಯಾಕಂದ್ರೆ ಸಮ್ಟೈಮ್ಸ್ ದೇರ್ ಮೇ ಬಿ some errors that can occur in the program in this case. ಆ ಎರರ್ಸ್ ರನ್ ಟೈಮ್ ಎರರ್ಸ್ ಇರೋದ್ರಿಂದ ಅಂಥ ಪ್ರಾಬ್ಲಮ್ ಏನೂ ಆಗಬಾರ್ದು ಅಂತೇಳಿ ವಿ ರೈಟ್ ದಿಸ್ ಪರ್ಟಿಕ್ಯುಲರ್ ಟ್ರೈ ಕ್ಯಾಚ್ ಬ್ಲಾಕ್. ಯಾವುದೇ ಡೇಟಾಬೇಸ್ ಆಪ್ರೇಷನ್ಸ್ ಪರ್ಫಾರ್ಮ್ ಮಾಡಿರಿ ಡೇಟಾ ರಿಟ್ರೀವ್ ಮಾಡೋದಲ್ಲ, ದಿಸ್ ವಿಲ್ ನೆವರ್ ಗಿವ್ ಅ ಎರರ್. ಓಕೆ, ಬಟ್ ವಾಟ್ ಎವರ್ ದ ಡೇಟಾಬೇಸ್ ಆಪ್ರೇಷನ್ಸ್ ನೀವು ಮಾಡ್ತಿರ್ತೀರಿ ದೇ ಮೇ ಗಿವ್ ದ ಎರರ್ಸ್ ಇನ್ ದಿಸ್ ಕೇಸ್. ಸೊ ಹಿಂಗಾಗಿ ಕಂಪಲ್ಸರಿ ಪುಟ್ ದೋಸ್ ಇನ್ಸ್ಟ್ರಕ್ಷನ್ಸ್ ಇನ್ಸೈಡ್ ದ ಟ್ರೈ ಕ್ಯಾಚ್ ಇನ್ ದಿಸ್. ಸೊ ಇಲ್ಲೇನು ಮಾಡ್ತೀವಿ, very simple, result set RS is equal to st dot execute query. ಸರ್ ಮತ್ತು ಕ್ಲಾಸ್ ಡಾಟ್ ಫಾರ್ ನೇಮು ಮತ್ತು ಕನೆಕ್ಷನ್ CN ಅದೆಲ್ಲ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಬಿಕಾಸ್ ಅವು 3 ಲೈನ್ಸ್ ನಮ್ಮಲ್ಲಿ ಕನೆಕ್ಷನ್ ಡಾಟ್ JSP ಒಳಗೆ ಇಟ್ ಈಸ್ ಆಲ್ರೆಡಿ ಇನ್ಕ್ಲೂಡೆಡ್. ಸೊ ಅದು ಇನ್ಕ್ಲೂಡ್ ಮಾಡಿವಿ ಅಂದ್ರೆ ದೋಸ್ ಸ್ಟೇಟ್ಮೆಂಟ್ಸ್ ಆರ್ ಆಲ್ರೆಡಿ ದೇರ್ ಇನ್ಸೈಡ್ ಅವರ್ ಅಪ್ಲಿಕೇಶನ್ ಇನ್ ದಿಸ್ ಕೇಸ್. ಸೊ ಇನ್ಸೈಡ್ ದಿಸ್ ಜಸ್ಟ್ ರೈಟ್ ದ ಕ್ವೆರಿ. ದ ಕ್ವೆರಿ ಈಸ್ ಸೆಲೆಕ್ಟ್ ಏನೇನು ರಿಟ್ರೀವ್ ಮಾಡಬೇಕು. ಐ ವಾಂಟ್ ಟು ರಿಟ್ರೀವ್ ಹಿಸ್ ಮೊಬೈಲ್ ನಂಬರ್. ಎಲ್ಲ ತೊಗೊಂಬರ್ಬೇಡ್ರಿ, ನಾನು ನಿಮ್ಗೆ ಹೇಳೀನಿ ಸೆಲೆಕ್ಟ್ ಸ್ಟಾರ್ ಶುಡ್ ನೆವರ್ ಬಿ ಯೂಸ್ಡ್ ಎನಿವೇರ್ ಇನ್ ದ ಅಪ್ಲಿಕೇಶನ್. ಸೊ ಸೆಲೆಕ್ಟ್ ಮೊಬೈಲ್ ನಂಬರ್, ಐ ನೀಡ್ ಹಿಸ್ ಪಾಸ್ವರ್ಡ್ ಆ್ಯಂಡ್ ಹಿಸ್ ನೇಮ್. ಸೊ ಐ ವಿಲ್ ಬ್ರಿಂಗ್ ದ ನೇಮ್ ಆಫ್ ದ ಸ್ಟೂಡೆಂಟ್, ದಟ್ ಈಸ್ ಸ್ಟೂಡೆಂಟ್ ನೇಮ್ ಫ್ರಮ್ TBL register where mobile number equal to single double plus plus double single inside this mobile number.
ಈ ಮೊಬೈಲ್ ನಂಬರ್ ಇಟ್ ಈಸ್ ಅ ವೇರಿಯಬಲ್ ದಟ್ ಐ ಹ್ಯಾವ್ ಡಿಕ್ಲೇರ್ಡ್ ಹಿಯರ್. ಓಕೆ, ಸೇಮ್ ವೇ ಪಾಸ್ವರ್ಡ್ನು ಮ್ಯಾಚ್ ಆಗಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಪಾಸ್ವರ್ಡ್ ಈಕ್ವಲ್ ಟು ಸಿಂಗಲ್ ಡಬಲ್ ಪ್ಲಸ್ ಪ್ಲಸ್ ಡಬಲ್ ಸಿಂಗಲ್ ಇನ್ಸೈಡ್ ದಿಸ್ ಪಾಸ್ವರ್ಡ್. ಆ್ಯಂಡ್ ನಾನು ನಿಮ್ಗೆ ಇನ್ನೊಂದು ಕಂಡೀಷನ್ ಕೊಡ್ತೀನಿ, ಆ್ಯಂಡ್ ಸಾಫ್ಟ್ ಡಿಲೀಟ್ ಶುಡ್ ಬಿ 0. ಯಾಕಂದ್ರೆ ಈಗ ಸಪೋಸ್ ಯಾವುದೋ ಒಂದು ಸ್ಟೂಡೆಂಟಿಗೆ ನಾನು ಸಾಫ್ಟ್ ಡಿಲೀಟ್ 1 ಅಂತ ಸೆಟ್ ಮಾಡಿದ್ದೀನಿ, ಮೀನ್ಸ್ ಹೀ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಅವರ್ ಆರ್ಗನೈಸೇಷನ್. ಇನ್ ದ್ಯಾಟ್ ಕೇಸ್ ಅವನು ಲಾಗಿನ್ನೂ ಆಗಬಾರ್ದು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಯಾವುದೇ ಒಂದು ಸ್ಟೂಡೆಂಟಿಗೆ ನಾನು ಡೇಟಾ ಡಿಲೀಟ್ ಮಾಡಿದೆ ಅಂದರೆ ಹಿ ಸಾಫ್ಟ್ ಡಿಲೀಟ್ ವಿಲ್ ಬಿ ಸೆಟ್ ಟು 1. ಅವ ಏನಾದರೂ ಲಾಗಿನ್ ಆಗ್ಲಿಕ್ಕೆ ಟ್ರೈ ಮಾಡಿದ್ನಂದ್ರೆ ಮೊಬೈಲ್ ನಂಬರ್ ಪಾಸ್ವರ್ಡ್ ಎರಡೂ ಸೇಮ್ ಇರ್ತವೆ. ಆದ್ರೆ ಯು ಕ್ಯಾನ್ ಸಿ ಹಿಯರ್ ಸಾಫ್ಟ್ ಡಿಲೀಟ್ ಈಕ್ವಲ್ ಟು 0 ಅಂತಂದಾಗ ದಿಸ್ ಕಂಡೀಷನ್ ವಿಲ್ ಫೇಲ್ ಆ್ಯಂಡ್ ಹಿ ಕ್ಯಾನಾಟ್ ಲಾಗಿನ್ ಇನ್ ದಿಸ್ ಕೇಸ್. ಐ ವಿಲ್ ಶೋ ಯು ದ್ಯಾಟ್ ಇನ್ ದ ನೆಕ್ಸ್ಟ್ ಪಾರ್ಟ್. ಸೊ ಡೇಟಾ ರಿಟ್ರೀವ್ ಮಾಡ್ಕೊಂಬಂದೆ. ಆ್ಯಂಡ್ ರಿಮೆಂಬರ್, ಇನ್ ದಿಸ್ ಕೇಸ್ ಯು ಕ್ಯಾನ್ ನಾಟ್ ಹ್ಯಾವ್ ಮಲ್ಟಿಪಲ್ ರೆಕಾರ್ಡ್ಸ್. ಯಾಕಂದ್ರೆ ಮೊಬೈಲ್ ನಂಬರ್ನ ಪ್ರೈಮರಿ ಕೀ ಏನು ಸೆಟ್ ಮಾಡಿರ್ತೀನಿ, ಸೆಟ್ ಮಾಡಿದಾಗ ಓನ್ಲಿ 1 ಪರ್ಸನ್ ವಿಲ್ ಬಿ ಹ್ಯಾವಿಂಗ್ ದಟ್ ಪರ್ಟಿಕ್ಯುಲರ್ ರಿಜಿಸ್ಟ್ರೇಷನ್. ಸೊ ನಂಗೆ ಇಲ್ಲಿ ವೈಲ್ ಲೂಪ್ ಯೂಸ್ ಮಾಡೋದು ಬೇಕಾಗಲ್ಲ. ಐ ಕ್ಯಾನ್ ಡೂ ಇಟ್ ಜಸ್ಟ್ ವಿತ್ ದ ಇಫ್ ಕಂಡೀಷನ್. ದ್ಯಾಟ್ ಈಸ್ ಇಫ್ rs.next. ಸಪೋಸ್ rs.next ಟ್ರೂ ರಿಟರ್ನ್ ಮಾಡಿದ್ನಂತಂದ್ರೆ ದ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಈಸ್ ಕರೆಕ್ಟ್. ಇಲ್ಲ ಅಂತಂದ್ರೆ ದ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಈಸ್ ರಾಂಗ್. ವಾಟ್ ಐ ಹ್ಯಾವ್ ಟು ಡೂ ಹಿಯರ್? ವೆರಿ ಸಿಂಪಲ್. ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟ್ ಇತ್ತು ಅಂತಂದ್ರೆ ಗೋ ಟು ದ ಹೋಮ್ ಪೇಜ್. ಸೇ ಸ್ಟೂಡೆಂಟ್ ಲಾಗಿನ್ ಆಗ್ಲಿಕತ್ತಾನ ಅಂತಂದ್ರೆ ಸ್ಟೂಡೆಂಟ್ ಹೋಮ್ ಪೇಜ್ ಅಂತ ಇರ್ತದೆ. ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗ್ಲಿಕತ್ತಾನ ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್ ಬೇರೆ ಇರ್ತದೆ. ಸ್ಟಾಫ್ ಇದ್ದಾನ ಅಂತಂದ್ರೆ ಸ್ಟಾಫ್ ಹೋಮ್ ಪೇಜ್ ಬೇರೆ ಇರ್ತದೆ. ಆಪ್ರೇಟರ್ ಇದ್ದಾನ, ಆಪ್ರೇಟರ್ ಹೋಮ್ ಪೇಜ್ ಬೇರೆ ಇರ್ತದೆ. ಸೊ ಅವಾಗ ನಾವು ಸಪ್ರೇಟ್ ಹೋಮ್ ಪೇಜಸ್ಗಳು ಕ್ರಿಯೇಟ್ ಮಾಡ್ತೀವಿ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸರ್ಸ್ಗಳಿಗೆ. ಸೊ ಅದಕ್ಕೆ ಸಪೋಸ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಕರೆಕ್ಟ್ ಇತ್ತು ಅಂತಂದ್ರೆ ಐ ಶುಡ್ ಗೋ ಟು ದ ಸ್ಟೂಡೆಂಟ್ ಹೋಮ್ ಡಾಟ್ JSP. ಸೊ ಆ ಸ್ಟೂಡೆಂಟ್ ಹೋಮ್ ಡಾಟ್ JSPಗೆ ಹೋಗಲಿಕ್ಕೆ ವಿ ಮೇಕ್ ಯೂಸ್ ಆಫ್ ರೆಸ್ಪಾನ್ಸ್ ಡಾಟ್ ಸೆಂಡ್ ರೀಡೈರೆಕ್ಟ್. ಸೊ ನಾನು ನಿಮಗೆ ಹೇಳಿದ್ದು JSP ಆಬ್ಜೆಕ್ಟ್, ಒನ್ ಮೋರ್ ಆಬ್ಜೆಕ್ಟ್ ಕಾಲ್ಡ್ ಆಸ್ ರೆಸ್ಪಾನ್ಸ್. ರೆಸ್ಪಾನ್ಸ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಒಂದು ಪೇಜಿಂದ ಇನ್ನೊಂದು ಪೇಜಿಗೆ ಜಂಪ್ ಮಾಡಬೇಕಾದ್ರೆ ವಿ ಮೇಕ್ ಯೂಸ್ ಆಫ್ ದ ರೆಸ್ಪಾನ್ಸ್ ಆಪ್ಷನ್ ಇನ್ ದಿಸ್ ಕೇಸ್. So inside this I will say student home dot JSP. So go to student home dot JSP ಹೋಗಂತ ಹೇಳ್ತೀನಿ. ಸಪೋಸ್ ಯೂಸರ್ ನೇಮ್ ಪಾಸ್ವರ್ಡ್ ತಪ್ಪಿತ್ತು ಅಂತಂದ್ರೆ ಕಮ್ ಟು ದ ಎಲ್ಸ್ ಪಾರ್ಟ್. ಎಲ್ಸ್ ಪಾರ್ಟ್ನಾಗ ಗಿವ್ ಅ ಎರರ್ ಮೆಸೇಜ್ ಟು ದ ಯೂಸರ್. ಒಂದು ಪಾಪಪ್ ವಿಂಡೋ ಒಳಗೆ ನಿಂದು ಯೂಸರ್ ನೇಮ್ ಪಾಸ್ವರ್ಡ್ ತಪ್ಪದ ಅಂಥೇಳಿ ಅವನಿಗೆ ಒಂದು ಮೆಸೇಜ್ ಕೊಟ್ರಿ. ಮೆಸೇಜ್ ಕೊಟ್ಟು ಆ್ಯಂಡ್ ಯು ಶುಡ್ ಗೋ ಬ್ಯಾಕ್ ಟು ದ ಲಾಗಿನ್ ಪೇಜ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ we can make use of the script, JavaScript ಯೂಸ್ ಮಾಡ್ಕೊಂಡು we can perform that operation. ಸೊ JavaScript ಬರಿಬೇಕು ಅಂದ್ರೆ ಓಪನ್ ಆ್ಯಂಡ್ ಕ್ಲೋಸ್ ದ ಎಕ್ಸ್ಪ್ರೆಷನ್ ಟ್ಯಾಗ್. ಇದು ನಮ್ದು HTML ರೀಜನ್ ಬಂತು. we use a tag called as script. Inside this we make use of alert function. And give a message invalid mobile number or password. Give a message to the user. ಅದಾದಮೇಲೆ location.href equal to index.jsp. ಸೊ location.href index.jsp ಅಂದ ತಕ್ಷಣ ಇಟ್ ವಿಲ್ ಗೋ ಬ್ಯಾಕ್ ಟು ದ index.jsp ಡೈರೆಕ್ಟ್ಲಿ ಇನ್ ದಿಸ್. ನೆನಪಿಟ್ಕೋರಿ, ರೆಸ್ಪಾನ್ಸ್ ಡಾಟ್ ಸೆಂಡ್ ರೀಡೈರೆಕ್ಟ್ ಈಸ್ ಅ ಜಾವಾ ಮೆಥಡ್ ಆಫ್ ರೀಡೈರೆಕ್ಟಿಂಗ್ ಟು ಅನದರ್ ಪೇಜ್. location.href equal to page name is a method of automatically redirecting to the another page in JavaScript method. in this ನಾವು ಎರಡೂ ಯೂಸ್ ಮಾಡ್ಬೋದು. JavaScript ಮೆಥಡ್ನು ಯೂಸ್ ಮಾಡ್ಬೋದು ಅಥವಾ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದ Java JSP method also in this case. ಹೆಂಗೆ ರಿಕ್ವೈರ್ಮೆಂಟ್ ಇರುತ್ತೋ ಅದರ ಬೇಸಿಸ್ ಮೇಲೆ ವಿ ವಿಲ್ ಮೇಕ್ ದ ಚೇಂಜಸ್ ಇನ್ ದಿಸ್. ಎಕ್ಸೆಪ್ಷನ್ ಬಂದಾಗ ನಾವು ದಿಸ್ ಇಸ್ ಅ ಮೇನ್ ಥಿಂಗ್ ಇನ್ ದಿಸ್ ಕೇಸ್. ಎಕ್ಸೆಪ್ಷನ್ ಬಂದಾಗೂ ಏನಂತಂದ್ರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದ ಪ್ರೀವಿಯಸ್ ಪೇಜ್. ಅಲ್ಲಿ ಹೆಂಗಂತಂದ್ರೆ ಯೂಸರ್ಗೆ ಎಕ್ಸೆಪ್ಷನ್ ಬಂದು ಅಂತ ತೋರಿಸ್ಲಿಕ್ಕೆ ಹೋಗಬೇಡ್ರಿ. ಜಸ್ಟ್ ಯು ಡಿಸ್ಪ್ಲೇ ಸ್ಕ್ರಿಪ್ಟ್ ಯೂಸ್ ಮಾಡಿಕೊಂಡು ಐ ವಿಲ್ ಡಿಸ್ಪ್ಲೇ ಅ ಮೆಸೇಜ್ ಸರ್ವರ್ ಎರರ್. ಸೊ ಅಲ್ಲಿ ನಾನು ಏನು ಮಾಡ್ತೀನಿ, ಬರೀ ಸರ್ವರ್ ಎರರ್ ಅಂತ ಒಂದು ಮೆಸೇಜ್ ಕೊಟ್ಟು
and you can say try later. ಸೊ ಇಟ್ ಮೆಸೇಜ್ ಕೊಟ್ಟು ಅಲ್ಲಿ ಗೋ ಬ್ಯಾಕ್ ಟು ದ ಸೇಮ್ ಪೇಜ್, ಪ್ರೀವಿಯಸ್ ಪೇಜಿಗೆ ವಾಪಸ್ ರಿಡೈರೆಕ್ಟ್ ಮಾಡಬೇಕು. ಯಾವುದೇ ಕ್ಯಾಚ್ ಸ್ಟೇಟ್ಮೆಂಟ್ ಇರಲಿ, ಆ ಕ್ಯಾಚ್ ಬ್ಲಾಕ್ನಾಗ ಈ ಟೈಪ್ನಾಗ ಒಂದು ಮೆಸೇಜ್ ಕೊಡ್ತೀವಿ. ನಮ್ಮ ಕಂಪ್ನಿ ಲೆವೆಲ್ನಾಗ ಏನು ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಆ್ಯಕ್ಚುಲಿ ವಿ ಸ್ಟೋರ್ ದ ಎರರ್. ಅಲ್ಲಿ ಏನು ಎರರ್ ಆಗ್ಯದ ಆ ಎರರ್ನೂ ನಾವು ಒಂದು ಡೇಟಾ ಬೇಸ್ನಾಗ ಒಂದು ಟೇಬಲ್ ಕ್ರಿಯೇಟ್ ಮಾಡಿರ್ತೀವಿ. ಆ ಟೇಬಲ್ನಾಗ ವಿ ಸ್ಟೋರ್ ದಟ್ ಪರ್ಟಿಕ್ಯುಲರ್ ಎರರ್ ಮೆಸೇಜ್ ಇನ್ ದಿಸ್ ಕೇಸ್, ರಿಮೆಂಬರ್. ಬಟ್ ಈಗ ಅಷ್ಟು ಲೆಂದಿ ಆಗ್ತದೆ ಅಂತೇಳಿ ಐ ಆಮ್ ನಾಟ್ ಟೆಲ್ಲಿಂಗ್ ದಟ್, ಬಟ್ ಯು ಪೀಪಲ್ ನೋ ಹೌ ಟು ಸ್ಟೋರ್ ದ JSP ಕಾನ್ಸೆಪ್ಟ್ ಇನ್ ದಿಸ್ ಕೇಸ್. JSPನಾಗ ಸೇವ್ ಕೋಡ್ ಹೆಂಗೆ ಬರೀತೀರಿ ಗೊತ್ತು ನಿಮಗೆ. ಅಲ್ಲಿ ನಾವೇನು ಮಾಡ್ತೀವಿ, ಒಂದು ಟೇಬಲ್ ಕ್ರಿಯೇಟ್ ಮಾಡ್ತೀವಿ, ಲೈಕ್ TBL ಎಕ್ಸೆಪ್ಷನ್ ಲಾಗ್ ಅಂತೇಳಿ. ಆ ಎಕ್ಸೆಪ್ಷನ್ ಲಾಗ್ ಒಳಗೆ ಈ EXE ಒಳಗೆ ಏನು ಎರರ್ದ, that whole exe is sent to the database. ಸೊ ಜಸ್ಟ್ ಒಂದು ಇನ್ಸರ್ಟ್ ಕಮಾಂಡಲ್ಲಿ ಯೂಸ್ ಮಾಡಿದ್ವಿ ಅಂತಂದ್ರೆ ಯಾವ ಪೇಜ್ನಾಗ ಏನು ಎರರ್ ಆಗ್ಯದ ದಟ್ ವಿಲ್ ಬಿ ಬ್ಯಾಕ್ ಎಂಡ್, ಇಟ್ ವಿಲ್ ಬಿ ನೋಟೆಡ್ ಇನ್ ದಿಸ್ ಕೇಸ್. ಬಟ್ ಅಷ್ಟು ದಟ್ ವಿಲ್ ಟೇಕ್ ಮೋರ್ ಟೈಮ್. ಯು ಪೀಪಲ್ ನೋ ದ ಸೇವ್ ಕೋಡ್, ಯು ಕ್ಯಾನ್ ಟ್ರೈ ಫಾರ್ ಯುವರ್ ಸೆಲ್ಫ್ ಇನ್ ದಿಸ್. ಒಂದು ಸಪ್ರೇಟ್ ಟೇಬಲ್ ಕ್ರಿಯೇಟ್ ಮಾಡಿರಿ, ಅದರೊಳಗೆ ಅದು EXE ಒಳಗೆ ಏನು ಡೇಟಾ ಅದ ಅದನ್ನು ಪ್ಯಾರಾಮೀಟರ್ ಅಂತ ಪಾಸ್ ಮಾಡಿರಿ, ದ್ಯಾಟ್ ವಿಲ್ ಸ್ಟೋರ್ ದ ಎರರ್ಸ್ ಇನ್ ದಿಸ್ ಕೇಸ್. So that's it. This is about the login page in this simple coding. First user ನಿಮ್ಮ ಮೊಬೈಲ್ ನಂಬರ್ ಪಾಸ್ವರ್ಡ್ ರಿಟ್ರೀವ್ ಮಾಡ್ಕೊರಿ ಫ್ರಮ್ ದ ಫ್ರಂಟ್ ಎಂಡ್. ರಿಸಲ್ಟ್ಸ್ ಅಟ್ ಕಾಲ್ ಮಾಡಿರಿ. ಡೋಂಟ್ ಬ್ರಿಂಗ್ ಆಲ್ ದ ಡೇಟಾ, ಜಸ್ಟ್ ಬ್ರಿಂಗ್ ದ ರೆಸ್ಟ್ರಿಕ್ಟೆಡ್ ಇನ್ಫಾರ್ಮೇಷನ್ ಲೈಕ್ ಮೊಬೈಲ್ ನಂಬರ್, ಪಾಸ್ವರ್ಡ್ ಆ್ಯಂಡ್ ಸ್ಟೂಡೆಂಟ್ ನೇಮ್ ಫ್ರಮ್ ಟೇಬಲ್. ವೇರ್ ಕಂಡೀಷನ್ನಾಗ ಮೊಬೈಲ್ ನಂಬರ್ ಮ್ಯಾಚ್ ಆಗಬೇಕು, ಪಾಸ್ವರ್ಡ್ ಮ್ಯಾಚ್ ಆಗಬೇಕು, ಆ್ಯಂಡ್ ಸಾಫ್ಟ್ ಡಿಲೀಟ್ ಶುಡ್ ಬಿ ಮ್ಯಾಚ್ಡ್ ಇನ್ ದಿಸ್ ಕೇಸ್. ಆ್ಯಂಡ್ ದೆನ್ ಸಪೋಸ್ ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟ್ ಇತ್ತು ಅಂದರೆ rs.next will return true, and there it will redirect to the student home. Of course I don't have a student home page in this case. Let me create one, just one empty page saddaka. I'll call it as student home. So student home naga you can just message welcome to, I'm just displaying a message, hello welcome to student home, ಮೆಸೇಜ್ ಟು ಬಿ ಡಿಸ್ಪ್ಲೇಡ್. ಈ ಪೇಜ್ ಡಿಸ್ಪ್ಲೇ ಆಗ್ತಿಲ್ಲ, ನಾವು ಚೆಕ್ ಮಾಡಬೇಕು. ಆ್ಯಂಡ್ ಲೆಟ್ ಮೀ ರಿಫ್ರೆಶ್ ದ ವೆಬ್ ಪೇಜ್ ಆ್ಯಂಡ್ ರನ್ ದ ಅಪ್ಲಿಕೇಶನ್. ಸೊ ಲೆಟ್ ಮೀ ರಿಫ್ರೆಶ್ ದ ವೆಬ್ ಪೇಜ್. ಲೆಟ್ ಮೀ ಎಂಟರ್ ದ ಮೊಬೈಲ್ ನಂಬರ್. ಐ ಆ್ಯಕ್ಚುಲಿ ಫಾರ್ಗಾಟ್ ವಾಟ್ ಈಸ್ ದ ಮೊಬೈಲ್ ನಂಬರ್ ಐ ಗೇವ್. ಸೊ ದಿಸ್ ಇಸ್ ದ ಮೊಬೈಲ್ ನಂಬರ್. That is and then password is Sachin123, which is wrong password in this case. So login and click ಮಾಡ್ತೀನಿ, and it should show me a pop-up message saying invalid mobile number or password in this case. So okay and click ಮಾಡಿರಿ, ವಾಪಸ್ ಮತ್ತೆ ಲಾಗಿನ್ ಪೇಜಿಗೆ ಬರ್ತಾನೆ. Now I will enter the correct password in this case, Sachin, and click on login, and you can see hello welcome to student home. So hello welcome to student home page ಗೆ ಹೋಗೋಣ ಅಂತಂದ್ರೆ the username and password is correct in this case. Now one problem here we have is, ಯಾವಾಗ ನಾ ಈ ಯೂಸರ್ನೇಮ್ ಪಾಸ್ವರ್ಡ್ ಟೈಪ್ ಮಾಡ್ಲಿಕ್ಕತ್ತೀನಿ, I'll enter the mobile number. ಪಾಸ್ವರ್ಡಿಗೆ ಏನು ಮಾಡ್ತೀನಿ, ಐ ವಿಲ್ ಪುಟ್ ಎವ್ರಿಥಿಂಗ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಸೊ ಯು ಕ್ಯಾನ್ ಜಸ್ಟ್ ಕ್ಲಿಕ್ ಆನ್ ದಿಸ್ ಆಪ್ಷನ್ ಆ್ಯಂಡ್ ಯು ಕ್ಯಾನ್ ಸಿ ದ ಹೋಲ್ ಪಾಸ್ವರ್ಡ್ ಇನ್ ದಿಸ್ ಕೇಸ್. ಸೊ ಸಚಿನ್ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ನ ಕೊಟ್ಟೀನಿ, ಬಟ್ ಇನ್ ಮೈ ಡೇಟಾ ಬೇಸ್ ಎವ್ರಿಥಿಂಗ್ ಈಸ್ ಇನ್ ಸ್ಮಾಲ್ ಲೆಟರ್ಸ್. ಸೊ ಇಲ್ಲಿ ಸಚಿನ್ ಇಸ್ ಇನ್ ಸ್ಮಾಲ್ ಲೆಟರ್ಸ್. ಸೊ ಇನ್ ದಿಸ್ ಕೇಸ್ ಆ್ಯಕ್ಚುಲಿ ಇಟ್ ಶುಡ್ ನಾಟ್ ಲಾಗಿನ್ ಆಗಬಾರ್ದು. ಬಟ್ ವೆನ್ ಐ ಕ್ಲಿಕ್ ಆನ್ ಲಾಗಿನ್, it will go to the login page. This is one major drawback with the database connectivity. Yadaka, because namdu SQL or SQL language ಏನದ structured query language is not case sensitive. ಅದು ಕೇಸ್ ಸೆನ್ಸಿಟಿವ್ ಅಲ್ಲ. ಸೊ ನೀವು ಕ್ಯಾಪಿಟಲ್ ಲೆಟರ್ಸ್ನ ಕೊಟ್ಟರು ತೊಗೋತದೆ, ಸ್ಮಾಲ್ ಲೆಟರ್ಸ್ನ ಕೊಟ್ಟರು ತೊಗೋತದೆ. ನಾವು ದಿಸ್ ಈಸ್ ವೇರ್ ದ ಟ್ರಿಕ್ ಕಮ್ಸ್. ಎಷ್ಟೋ ಇನ್ಸ್ಟಿಟ್ಯೂಟ್ದವ್ರು ಇವೆಲ್ಲ ಚೆಕ್ ಮಾಡ್ಲಿಕ್ಕೆ ಹೋಗಂಗಿಲ್ಲ ರೀ. ಬಟ್ ಲೈವ್ ಪ್ರಾಜೆಕ್ಟ್ ಬಂತು ಅಂತಂದ್ರೆ ಕಂಪಲ್ಸರಿ ಯು ಹ್ಯಾವ್ ಟು ಚೆಕ್ ದಿಸ್. ವೆನ್ ಎವರ್ ದ ಯೂಸರ್ ಎಂಟರ್ಸ್ ಅ ಮೊಬೈಲ್ ನಂಬರ್ ಆ್ಯಂಡ್ ಪಾಸ್ವರ್ಡ್, ದ ಪಾಸ್ವರ್ಡ್ ಕೇಸ್ ಶುಡ್ ಮ್ಯಾಚ್. ಅದ್ರ ಸಲುವಾಗಿ ನಾವೇನು ಮಾಡ್ತೀವಿ, ವಿ ಮೇಕ್ ಯೂಸ್ ಅ ಸ್ಮಾಲ್ ಚೇಂಜ್ ಇನ್ ದ ಕೋಡಿಂಗ್. ಸೊ ಇಲ್ಲೇನು ಮಾಡ್ತೀವಿ ಅಂತಂದ್ರೆ, ಹಿಯರ್
ವಿ ಪುಟ್ ಅ ಒನ್ ಮೋರ್ ಇಫ್ ಕಂಡೀಷನ್. ಆ ಇಫ್ ಕಂಡೀಷನ್ನಾಗ ಏನು ಮಾಡ್ತೀವಿ, ಇಟ್ ಈಸ್ ನಮ್ದು ಪಾಸ್ವರ್ಡ್ ಡೇಟಾ ರಿಟ್ರೀವ್ ಮಾಡ್ಕೋಬೇಕು. ಸೊ ದಟ್ ಈಸ್ ಆರ್ ಎಸ್ ಡಾಟ್ ಗೆಟ್ ಸ್ಟ್ರಿಂಗ್ ಆಫ್ ಡಬಲ್ ಕೊಟೇಶನ್ನಾಗ password which is in small letters dot there is one function called as compare to ಅಂತೇಳಿ ಒಂದು ಫಂಕ್ಷನ್ ಅದ. ಇದು ನೀವು ಸಿ ಲ್ಯಾಂಗ್ವೇಜ್ನಾಗೂ ಓದಿರಿ, strcmp ಅಂತ ನಾವು ಫಂಕ್ಷನ್. ಇವನಿಗೆ ನಾವೇನು ಹೇಳ್ತೀವಿ ಅಂತಂದ್ರೆ, ಇಲ್ಲಿ ಪಾಸ್ವರ್ಡ್ ಅನ್ನೋದ್ರಾಗ ನಾನು ಏನು ಡೇಟಾಬೇಸ್ನ ರಿಟ್ರೀವ್ ಫ್ರಂಟ್ ಎಂಡಿಂದ ರಿಟ್ರೀವ್ ಮಾಡ್ಕೊಂಬಂದಿನಿ. ಕಂಪೇರ್ ದ್ಯಾಟ್ ವಿತ್ ದ ಗೆಟ್ ಸ್ಟ್ರಿಂಗ್ ಆಫ್ ಪಾಸ್ವರ್ಡ್ ಫ್ರಮ್ ದ ಡೇಟಾಬೇಸ್. ಸಪೋಸ್ ಈ ಫಂಕ್ಷನ್ ಕಂಪೇರ್ ಮಾಡ್ತಾನೆ, ಸಪೋಸ್ ಇಫ್ ಹಿ ರಿಟರ್ನ್ಸ್ 0, ದ್ಯಾಟ್ ಮೀನ್ಸ್ ಎರಡೂ ಸ್ಟ್ರಿಂಗ್ಸಿಂದು ಕೇಸ್ ಆರ್ ಕರೆಕ್ಟ್. ಅಂದರೆ ಎರಡು ಕ್ಯಾಪಿಟಲ್ ಲೆಟ್ರ್ ಇದ್ರೆ ಕ್ಯಾಪಿಟಲ್ ಲೆಟ್ರ್ ಇರ್ತದೆ, ಸ್ಮಾಲ್ ಲೆಟ್ರ್ ಇರ್ತದೆ, ಸ್ಮಾಲ್ ಲೆಟ್ರ್ ಇರ್ತದೆ. ಸಪೋಸ್ ಒಂದು ಲೆಟ್ರ್ ಏನಾದರೂ ಮಿಸ್ ಮ್ಯಾಚ್ ಆಯಿತು ಅಂತಂದರೆ ಇಟ್ ವಿಲ್ ನಾಟ್ ರಿಟರ್ನ್ 0. ಇಟ್ ವಿಲ್ ಐದರ್ ರಿಟರ್ನ್ ಎ ಪಾಸಿಟಿವ್ ವ್ಯಾಲ್ಯೂ ಆರ್ ಇಟ್ ವಿಲ್ ರಿಟರ್ನ್ ಅ ನೆಗೆಟಿವ್ ವ್ಯಾಲ್ಯೂ. ಸೊ ಅಂಥ ಕೇಸ್ನಾಗ ನಾವೇನು ಮಾಡ್ತೀವಿ, ಸಪೋಸ್ ಅದು 0ಗೆ ಮ್ಯಾಚ್ ಆಯಿತು ಅಂತಂದ್ರೆ ದೆನ್ ಯು ಗೋ ಟು ದ ರೆಸ್ಪಾನ್ಸ್ ಡಾಟ್ ಸೆಂಡ್ ರಿಡೈರೆಕ್ಟ್ ಹೋಮ್ ಪೇಜ್. ಇಲ್ಲ ಅಂತಂದ್ರೆ ಸಪೋಸ್ ಆ ಕಂಡೀಷನ್ ಫೇಲ್ ಆಯಿತು ಅಂತಂದ್ರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದ ಪ್ರೀವಿಯಸ್ ಪೇಜ್, ದಟ್ ಈಸ್ ಯುವರ್ ಲಾಗಿನ್ ಪೇಜ್, ಆ್ಯಂಡ್ ಡಿಸ್ಪ್ಲೇ ದ ಸೇಮ್ ಮೆಸೇಜ್ ಸೇಯಿಂಗ್ ಇನ್ವ್ಯಾಲಿಡ್ ಮೊಬೈಲ್ ನಂಬರ್ ಆರ್ ಪಾಸ್ವರ್ಡ್ ಇನ್ ದಿಸ್ ಕೇಸ್. Now understand this point very clearly. If you have not understood, ask me again, I'll explain it. Sir, ಹಾಂ ಇನ್ನೊಂದ್ಸರ್ತಿ ಹೇಳ್ರಿ ಇಫ್ ಸ್ಟೇಟ್ಮೆಂಟ್. ಸೊ ಈಗ ಮ್ಯಾಲೆ ನಾವು ಏನು ಮಾಡೀವಿ, ವಿ ಹ್ಯಾವ್ ರಿಟರ್ನ್ ಸೆಲೆಕ್ಟ್ ಮೊಬೈಲ್ ನಂಬರ್ ಪಾಸ್ವರ್ಡ್ ಫ್ರಮ್ ಟೇಬಲ್ ನೇಮ್ ಬರ್ತೀವಿ. ಸೊ ಅಲ್ಲೇನು ಮಾಡ್ತಾನೆ, ನಮ್ಮ ಪಾಸ್ವರ್ಡ್ ಚೆಕ್ ಮಾಡ್ತಾನೆ. ಬಟ್ ಪ್ರಾಬ್ಲಮ್ ವಿತ್ ದ್ಯಾಟ್ ಈಸ್ ಇಟ್ ವಿಲ್ ನಾಟ್ ಚೆಕ್ ದ ಕೇಸ್ ಸೆನ್ಸಿಟಿವಿಟಿ. ಪಾಸ್ವರ್ಡಿಗೆ ಕೇಸ್ ಸೆನ್ಸಿಟಿವಿಟಿ ಭಾಳ ಇಂಪಾರ್ಟೆಂಟ್. ನಾ ಕ್ಯಾಪಿಟಲ್ ಲೆಟರ್ಸ್ನ ಕೊಟ್ಟಿರ್ತೀನಿ ಪಾಸ್ವರ್ಡ್, ಇಲ್ಲಿ ಸ್ಮಾಲ್ ಲೆಟ್ರನ್ನ ಟೈಪ್ ಮಾಡಿದ್ರೆ ಎಕ್ಸೆಪ್ಟ್ ಆಗಬಾರ್ದು. ಬಟ್ ಎಸ್ ಕ್ಯೂ ಎಲ್ನಾಗ ಇದು ಪ್ರಾಬ್ಲಮ್ ಅದ. ಎಸ್ ಕ್ಯೂ ಎಲ್ನಾಗ ಇಟ್ ವಿಲ್ ನಾಟ್ ಚೆಕ್ ದ ಕೇಸ್ ಸೆನ್ಸಿಟಿವಿಟಿ. ಸೊ ಅದ್ರ ಸಲುವಾಗ ಫಸ್ಟ್ ಕಂಡೀಷನ್ ವಿಲ್ ಬಿ ಟ್ರೂ, ಇಟ್ ವಿಲ್ ರಿಟರ್ನ್ ದ ಡೇಟಾ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದ್ರೆ, ವಿ ಮೇಕ್ ಯೂಸ್ ಆಫ್ ಒನ್ ಜಾವಾ ಲ್ಯಾಂಗ್ವೇಜ್ ಫಂಕ್ಷನ್, ಸ್ಟ್ರಿಂಗ್ ಫಂಕ್ಷನ್ ಕಾಲ್ಡ್ ಆಸ್ ಕಂಪೇರ್ ಟು. ಈ ಕಂಪೇರ್ ಟು ಏನು ಮಾಡ್ತಾನೆ ಅಂತಂದ್ರೆ, ಅವನಿಗೆ ಕಾಲ್ ಮಾಡ್ಲಿಕ್ಕತ್ತದ ಸ್ಟ್ರಿಂಗ್ ವಿಚ್ ಇಸ್ ಹಿಯರ್ ದಿಸ್ ಒನ್, ಕಾಲ್ ಮಾಡ್ಲಿಕ್ಕತ್ತದ rs ಡಾಟ್ ಗೆಟ್ ಸ್ಟ್ರಿಂಗ್, ಇದು ನಾವು ಡೇಟಾಬೇಸ್ನಾಗಿಂದ ತೊಗೊಂಬಂದದ್ದು ಪಾಸ್ವರ್ಡ್ ಅದ. ಇದನ್ನು ವಿ ಕಂಪೇರ್ ಇಟ್ ವಿತ್ ದ ಪಾಸ್ವರ್ಡ್ ವಿಚ್ ವಿ ಹ್ಯಾವ್ ಟೇಕನ್ ಫ್ರಮ್ ದ ಫ್ರಂಟ್ ಎಂಡ್. ಇಫ್ ಬೋತ್ ಆರ್ ಮ್ಯಾಚಿಂಗ್ ಅಂದ್ರೆ ಕೇಸ್ ಸೆನ್ಸಿಟಿವಿಟಿ ಮ್ಯಾಚ್ ಆಗಬೇಕು. ಅಲ್ಲಿ ಕ್ಯಾಪಿಟಲ್ ಲೆಟರ್ಸ್ನಾಗ ಯಾವ ಲೆಟರ್ ಅದ, ಸ್ಮಾಲ್ ಲೆಟರ್ನಾಗ ಯಾವ ಲೆಟರ್ ಅದ, ಎವ್ರಿಥಿಂಗ್ ಶುಡ್ ಬಿ ಎಕ್ಸಾಕ್ಟ್ಲಿ ಸೇಮ್. ಅಂದ್ರೆ ಹಿ ಆ್ಯಕ್ಚುಲಿ ಕಂಪೇರ್ಸ್ ದ ಆಸ್ಕಿ ವ್ಯಾಲ್ಯೂ ಆಫ್ ಈಚ್ ಕ್ಯಾರೆಕ್ಟರ್. ಎರಡರದ್ದು ಆಸ್ಕಿ ವ್ಯಾಲ್ಯೂಸ್ ಸೇಮ್ ಇತ್ತು, ಎಲ್ಲ ಲೆಟರ್ಸಿಂದು ಕರೆಕ್ಟ್ ಪೊಸಿಷನ್ನಾಗ ಆಸ್ಕಿ ವ್ಯಾಲ್ಯೂಸ್ ಮ್ಯಾಚ್ ಆಯಿತು ಅಂತಂದ್ರೆ ದೆನ್ ಹಿ ವಿಲ್ ರಿಟರ್ನ್ 0. ಸೊ ಈಗ ನಾ ಸಚಿನ್ ಸ್ಮಾಲ್ ಲೆಟರ್ಸ್ನಾಗ ಕೊಟ್ಟೀನಿ, ಅಲ್ಲಿ ಸಚಿನ್ ಸ್ಮಾಲ್ ಲೆಟರ್ಸ್ನಾಗ ಡೇಟಾಬೇಸ್ನಾಗ ಅದ ಅಂತಂದ್ರೆ ಆಲ್ ದ ಕ್ಯಾಪಿಟಲ್ ಸ್ಮಾಲ್ ಲೆಟರ್ ಕೇಸಸ್ ಆಸ್ಕಿ ವ್ಯಾಲ್ಯೂಸ್ ವಿಲ್ ಮ್ಯಾಚ್. ಸಪೋಸ್ ನಾನು ಯಾವುದೇ ಒಂದು ಲೆಟ್ರ್ ಆಸ್ಕಿ ವ್ಯಾಲ್ಯೂ ಯಾವುದೇ ಒಂದು ಲೆಟ್ರ್ ಕ್ಯಾಪಿಟಲ್ನ ಕೊಟ್ಟಿದ್ದೆ ಅಂತಂದ್ರೆ ಆ ಜಾಗದಾಗ ಇಲ್ಲಿ ಸ್ಮಾಲ್ ಲೆಟರ್ ಆಸ್ಕಿ ವ್ಯಾಲ್ಯೂ ವಿಲ್ ಬಿ ಡಿಫ್ರೆಂಟ್. ಲೈಕ್ ಎಕ್ಸಾಂಪಲ್ SACHIN, A the ASCII value is 65 for capital letters, 97 for small letters. ಸೊ ಅಲ್ಲೇನಾಗ್ತದೆ, ಎಸ್ ಎರಡರದು ಕ್ಯಾಪಿಟಲ್ ಲೆಟರ್ ಮ್ಯಾಚ್ ಆಯಿತು, ಸ್ಮಾಲ್ ಲೆಟರ್ಸ್ ಮ್ಯಾಚ್ ಆಯಿತು. ಎ ಬಂದಾಗ ದ ASCII ವ್ಯಾಲ್ಯೂ 67 ವಿಲ್ ನಾಟ್ ಬಿ ಈಕ್ವಲ್ ಟು 97. 65 ನಾಟ್ ಈಕ್ವಲ್ ಟು 97. ಸೊ ಇನ್ ದ್ಯಾಟ್ ಕೇಸ್ ಹಿ ವಿಲ್ ರಿಟರ್ನ್ ಎ ನಾನ್-ಝೀರೋ ವ್ಯಾಲ್ಯೂ. ಸೊ ನೆನಪಿಟ್ಕೋರಿ, 0 ವ್ಯಾಲ್ಯೂ ಯಾವಾಗ ರಿಟರ್ನ್ ಮಾಡ್ತಾನೆ ಅಂದರೆ ಆಸ್ಕಿ ವ್ಯಾಲ್ಯೂಸ್ ಆಫ್ ಆಲ್ ದ ಕ್ಯಾರೆಕ್ಟರ್ಸ್ ಫ್ರಮ್ ಒನ್ ವೇರಿಯಬಲ್ ಶುಡ್ ಮ್ಯಾಚ್ ವಿತ್ ದ ಅನದರ್ ವೇರಿಯಬಲ್. ಇನ್ ದ್ಯಾಟ್ ಕೇಸ್ ಐ ವಿಲ್ ಟೆಲ್ ಹಿಮ್ ಎಲ್ಲ ಆಸ್ಕಿ ವ್ಯಾಲ್ಯೂ ಕರೆಕ್ಟ್ ಅದ ಬಿಕಾಸ್ 0 ರಿಟರ್ನ್ ಆಗಿದ್ದದ. ಸೊ ನೌ ಯು ಕ್ಯಾನ್ ಗೋ ಟು ಹೋಮ್ ಪೇಜ್. ಸಪೋಸ್ ಒಂದು ಲೆಟ್ರ್ ಮ್ಯಾಚ್ ಆಗಲಿಲ್ಲ ಅಂತಂದ್ರೆ ಇಟ್ ವಿಲ್ ಕಮ್ ಟು ದ ಎಲ್ಸ್ ಪಾರ್ಟ್ ಆ್ಯಂಡ್ ಹಿಯರ್ ಇಟ್ ವಿಲ್ ಗೋ ಟು ದ index.jsp ಆ್ಯಂಡ್ ಇಟ್ ವಿಲ್ ಸೇ ಇನ್ವ್ಯಾಲಿಡ್ ಯೂಸರ್ ನೇಮ್ ಆರ್ ಪಾಸ್ವರ್ಡ್ ಇನ್ ದಿಸ್ ಕೇಸ್. ಸೊ ಸೇವ್ ಮಾಡಮು. Let me run the application. So capital letters ತೊಗೊಂಡು ಬಂದಿದ್ದೆ. Now let me do the same thing in this. That is, I will type the mobile number. ಪಾಸ್ವರ್ಡಿಗೆ I will type capital letters Sachin. ನೀವು ಎಲ್ಲನೂ ಕ್ಯಾಪಿಟಲ್ ಕೊಡ್ಬೇಕಂತಲ್ಲ, ಒಂದು ಲೆಟ್ರ್ ಕ್ಯಾಪಿಟಲ್ ಕೊಟ್ಟರು ಇಟ್ ವಿಲ್ ನಾಟ್ accept in this case. So click on login now and you can see it is showing me invalid mobile number or password. ಇಲ್ಲಿ don't give a message saying that
ಇನ್ವ್ಯಾಲಿಡ್ ಪಾಸ್ವರ್ಡ್ ಅಷ್ಟೇ ಕೊಡಬೇಡ್ರಿ. ಬಿಕಾಸ್ ಇನ್ವ್ಯಾಲಿಡ್ ಪಾಸ್ವರ್ಡನ್ನು ಕೊಟ್ರಿ ಅಂತಂದ್ರೆ ಅವ್ನಿಗೆ ಗೊತ್ತಾಗ್ಬಿಡ್ತದೆ ಓಕೆ ನಮ್ಮ ಮೊಬೈಲ್ ನಂಬರ್ ಕರೆಕ್ಟ್ ಸಿಕ್ಕದ ಅಂಥೇಳಿ. ಅದಕ್ಕೆ ದ ಮೆಸೇಜ್ ಶುಡ್ ಬಿ ಕಾಮನ್ ಇನ್ ಬೋತ್ ದ ಕೇಸಸ್. ನಮಗೆ ಗೊತ್ತದ ಈ ಸೆಕೆಂಡ್ ಟೈಮ್ ಬಂದಾಗ ಪಾಸ್ವರ್ಡ್ ಅಷ್ಟೇ ಮ್ಯಾಚ್ ಆಗಿರಂಗಿಲ್ಲ. ಇಲ್ಲಿ ಇಫ್ ಈ ಎಲ್ಸ್ ಪಾರ್ಟ್ನಾಗ ಇದ್ದಾಗ ಓನ್ಲಿ ಪಾಸ್ವರ್ಡ್ ಕೇಸ್ ಹ್ಯಾಸ್ ನಾಟ್ ಮ್ಯಾಚ್ಡ್, ಬಟ್ ಸ್ಟಿಲ್ we should give a common message for both the errors saying invalid mobile number or password in this. So let me do the single letter in this case. Like illen ಮಾಡ್ತೀನಿ SACHIN. I have kept S capital, S small, A capital and remaining letters small. ಒಂದು ಲೆಟರ್ ಮ್ಯಾಚ್ ಆಗಲಿಲ್ಲ ಅಂದರೂ it should not log in. So click on login and you can see invalid mobile number or password. This is what the coding differs. ನೆನಪಿಟ್ಕೋರಿ, ಇಂಥವೆಲ್ಲ ಟೆಕ್ನಿಕ್ಸ್ ನೀವು ಯಾವಾಗ ಯೂಸ್ ಮಾಡ್ತೀರಿ ನಿಮ್ಮ ಕೋಡಿಂಗ್ನಾಗ, ಯು ಶುಡ್ ಟೆಲ್ ದೀಸ್ ಕೈಂಡ್ ಆಫ್ ಫೀಚರ್ಸ್ ಟು ಯುವರ್ ಗೈಡ್. ಯಾವಾಗ ನಿಮ್ದು ಗೈಡ್ ಇರ್ಬೋದು ಅಥವಾ ನಿಮ್ಮ ಎಕ್ಸ್ಟರ್ನಲ್ ಯಾವಾಗ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿರಿ ಅಂತ ಹೇಳ್ತಾರೆ, ಇಂಥವೆಲ್ಲ ನೀವು ಅವ್ರಿಗೆ ಮಾಡಿದ್ದು ತೋರಿಸಿದ್ರಿ ಅಂತಂದ್ರೆ ಓಕೆ ದೇ ವಿಲ್ ನಾಟ್ ಆಸ್ಕ್ ಯು. ಬಿಕಾಸ್ ಅವ್ರ ಎಕ್ಸಾಮ್ನರ್ ಪ್ರಾಕ್ಟಿಕಲ್ ನಾಲೆಜ್ ಇದ್ದರು ಅಂತಂದ್ರೆ, ಕಂಪ್ನಿ ವರ್ಕ್ ಮಾಡಿ ಬಂದಿದ್ರು ಪ್ರಾಕ್ಟಿಕಲ್ ನಾಲೆಜ್ ಇತ್ತು ಅಂದ್ರೆ ದೆನ್ ದೇ ವಿಲ್ ಚೆಕ್ ಫಾರ್ ದೀಸ್ ಕೈಂಡ್ ಆಫ್ ಎರರ್ಸ್ ಇನ್ ದಿಸ್ ಕೇಸ್. ಇಲ್ಲ ಅಂತಂದ್ರೆ ಯು ಯುವರ್ ಸೆಲ್ಫ್ ಶುಡ್ ಟೆಲ್ ಲೈಕ್ ನಂದೆಲ್ಲ ಸ್ಮಾಲ್ ಲೆಟರ್ಸ್ನ ಪಾಸ್ವರ್ಡ್ ಇಟ್ಟೀನಿ, ಸಪೋಸ್ ಒಂದು ಕ್ಯಾರೆಕ್ಟರ್ ನಾನು ಏನಾದರೂ ಕ್ಯಾಪಿಟಲ್ ಕೊಟ್ಟೆ ಅಂದರೆ ಇಟ್ ವಿಲ್ ನಾಟ್ ಲಾಗಿನ್ ಅಂತ ಹೇಳಿ ಇಲ್ಲಿ ಲಾಗಿನ್ ಮಾಡಿ ಆ ಟೈಪ್ ತೋರಿಸ್ಬೇಕು ಅವರಿಗೆ. ತೋರಿಸಿದಾಗ ದಿಸ್ ವಿಲ್ ಗಿವ್ ಯು ಅ ವೆರಿ ಗುಡ್ ಇಂಪ್ರೆಷನ್ ಆನ್ ಯುವರ್ ಗೈಡ್. ಸೊ ಮಾರ್ಕ್ಸ್ ಹೆಚ್ಚಿಗೆ ಮಾಡೋ ಚಾನ್ಸಸ್ ಜಾಸ್ತಿ ಬರುತ್ತೆ ನಿಮಗೆ. And this is what actually I should not tell this, but I have seen the projects of many institutes. ಅವ್ರು ಈ ಸೆನ್ಸಿಟಿವಿಟಿ ಚೆಕ್ ಮಾಡಂಗಲ್ರಿ. ಅವ್ರು ಏನು ಮಾಡ್ತಾರೆ, ಯೂಸರ್ ನೇಮ್ ಪಾಸ್ವರ್ಡ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕ್ವೆರಿ ಹಾಕ್ರಿ, ಲಾಗಿನ್ ಆಗಿಬಿಡ್ತದೆ. ಯಾರನ್ನ ನಿಮ್ಮ ಬೇರೆ ಫ್ರೆಂಡ್ಸಿಂದ ಬೇಕಾದ್ರೆ ಪ್ರಾಜೆಕ್ಟ್ಸ್ಗಳು ತೊಗೋರಿ, ತೊಗೊಂಡು ಅವ್ರದ್ದು ಚೆಕ್ ಮಾಡಿರಿ ನೀವು. ಲೈಕ್ ಅಲ್ಲಿ ನಿಮ್ದು ಏನು ಪಾಸ್ವರ್ಡ್ ಕೊಟ್ಟಿರ್ತೀರಿ ಕ್ಯಾಪಿಟಲ್ ಸ್ಮಾಲ್ ಲೆಟರ್ ಚೇಂಜ್ ಮಾಡಿ ಸೇಮ್ ಪಾಸ್ವರ್ಡೇ ಕ್ಯಾಪಿಟಲ್ ಲೆಟರ್ಸಲ್ಲಿ ಡೇಟಾಬೇಸ್ನ ಸೇವ್ ಮಾಡಿದ್ರೆ ಇಲ್ಲಿ ಸ್ಮಾಲ್ ಲೆಟರ್ಸ್ ಹಾಕಿರಿ. ಲಾಗಿನ್ ಆಯಿತು ಅಂತಂದರೆ ದೆನ್ ದಟ್ ಈಸ್ ಅ ಫೇಲ್ಯೂರ್ ಆಫ್ ದ ಪ್ರಾಜೆಕ್ಟ್. ಯಾಕಂದ್ರೆ ಅಥೆಂಟಿಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದೇ ಫೇಲ್ ಆಯಿತು ಅಂದರೆ ಯಾರು ಬೇಕಾದವ್ರು ನಿಮ್ಮ ಪ್ರಾಜೆಕ್ಟ್ ಒಳಗೆ ಲಾಗಿನ್ ಆಗಿ ದೇ ಕ್ಯಾನ್ ಮಿಸ್ಯೂಸ್ ದಿಸ್. ಇಂಥವೆಲ್ಲ ಫೀಚರ್ಸ್ಗಳೆಲ್ಲ ಯು ಶುಡ್ ಆಲ್ವೇಸ್ ಕಾನ್ಸಂಟ್ರೇಟ್. ಲೆಟ್ ಮೀ ಗೋ ಫಾರ್ ದ ನೆಕ್ಸ್ಟ್. ಎಲ್ಲ ಸ್ಮಾಲ್ ಲೆಟರ್ಸ್, ಕ್ಲಿಕ್ ಆನ್ ಲಾಗಿನ್, ಇಟ್ ವಿಲ್ ಗೋ ಟು ದ ಹೋಮ್ ಪೇಜ್ ಇನ್ ದಿಸ್ ಕೇಸ್. ಕ್ಲಿಯರ್ ಇದ್ದಾರೆ ಎಲ್ಲರಿಗೂ ಇಲ್ಲಿ ತನಕ? So this is how we perform the login operations in our database in this case. So anyone who has not understood this can ask your doubts. Okay, so I guess no doubts.